2014ರಿಂದ 2011ರಲ್ಲಿ ಏನು ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಮಾಡಿರೋ ಗಣತಿ ವರದಿ ಇತ್ತು. ಅದರಲ್ಲಿ ಜಾತಿಯ ಗಣತಿಯ ಅಂಶಗಳನ್ನು ತೆಗೆದು ಪ್ರಕಟ ಮಾಡಿದ್ರು ಮತ್ತು ಅದನ್ನ ಕಮಿಷನ್ಗೆ ಕೊಟ್ಟರು. ಅದನ್ನು ಇದಕ್ಕೆ 2014 ನಂತರ ಅದರ ಬಗ್ಗೆ ಮಾತಾಡಲಿಲ್ಲ. ಆಮೇಲೆ ಪದೇ 2024 ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಅದೇ ಒಂದು ಬಹಳ ದೊಡ್ಡ ಇಶ್ಯೂ ಆಯ್ತು. ಕಾಂಗ್ರೆಸ್ನವರು ಅದನ್ನು ತಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸ್ಕೊಂಡ್ರು. ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣತಿ ಮಾಡ್ತೀವಿ ಅನ್ನುವಂಥದ್ದನ್ನ ಆವಾಗ ನೀವು ವಿರೋಧ ಮಾಡಿದ್ರಿ. ಅದಕ್ಕೆ ಈ ಡೌಟ್ ಬರ್ತಾ ಇರೋದು. ಈಗ ಇಲೆಕ್ಷನ್ ಹತ್ರ ಇರೋದ್ರಿಂದ ಇದನ್ನು ಹೇಳಿರ್ತಾರೆ ಅನ್ನುವಂಥದ್ದು. ಇದಕ್ಕೆ ನಾನು ನಿಮ್ಮಿಂದ ಒಂದು ಸ್ಪಷ್ಟನೆಯನ್ನು ಅಥವಾ ಉತ್ತರವನ್ನು ಬಯಸ್ತೇನೆ. ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಂತರ ಉತ್ತರ ರೆಡಿ ಇದೆ. ಏನು ಅಂದ್ರೆ, ಬಿಹಾರ್ ಎಲೆಕ್ಷನ್ಗೆ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕೆ ಹೇಳಿದ್ರೆ, ಈಗ 2021 ಸೆನ್ಸಸ್ ಆಗ್ಬೇಕಾಗಿತ್ತು. ಅವಾಗ ಕೋವಿಡ್ ಇತ್ತು. ಅದಾದ್ಮೇಲೆ ಏನಾಗಿತ್ತು, ಎಲೆಕ್ಷನ್ಸ್ ಇತ್ತು, ಲೋಕಸಭಾ ಎಲೆಕ್ಷನ್ಸ್ ಆದ್ಮೇಲೆ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ, ಈ ಸತಿ ಜನಗಣತಿ ಆಗ್ಬೇಕಾದ್ರೆ, ಜಾತಿ ಗಣತಿ ಬಿಟ್ಬಿಡಿ ಯಾಕೆ, ಜನಗಣತಿ ಆಗ್ಬೇಕಾದ್ರೆ ಡಿಜಿಟಲೈಸೇಷನ್ ಆಗ್ಬೇಕಾಗಿದೆ ಅಂತ ಹೇಳಿ ಅನೇಕ ಜನಗಳ ಆಶಯ ಇತ್ತು. ಯಾಕೆ ಹೇಳಿದ್ರೆ, ಈಗ ನಮ್ಮಲ್ಲಿ ಏನಾಗಿದೆ, ಅನೇಕ ರೀತಿ ಐಡಿ ಕಾರ್ಡ್ಸ್ ಇದೆ. ಆಧಾರ್ ಕಾರ್ಡ್ ಇದೆ, ಆಮೇಲೆ ಜೊತೆಗೆ ವೋಟರ್ ಐಡಿ ಕಾರ್ಡ್ ಇದೆ. ಆಧಾರ್ ಕಾರ್ಡ್ಗೆ ಮತ್ತು ವೋಟರ್ ಐಡಿ ಕಾರ್ಡ್ಗೆ ಲಿಂಕ್ ಆಗ್ಬೇಕಾಗಿರ್ತಕ್ಕಂತಹದ್ದು ಅತ್ಯಂತ ಪ್ರಮುಖವಾದಂತ ವಿಚಾರ. ಅದ್ರ ಜೊತೆಗೆ ಡಿಜಿಟಲ್ ಸೆನ್ಸಸ್ ಮಾಡಿದಾಗ ಆವಾಗ ಒಂದು ಸ್ಪೆಸಿಫಿಕ್ ಆಗಿ ನಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಅನೇಕ ಜನರ ಹತ್ರ ಎರಡು ವೋಟರ್ ಐಡಿ ಕಾರ್ಡು, 3 ವೋಟರ್ ಐಡಿ ಕಾರ್ಡ್ ಇದೆ. ಆಧಾರ್ ಕಾರ್ಡ್ ಒಂದೇ ಇರುತ್ತೆ. ಆದ್ರೆ 2-3 ವೋಟರ್ ಕಾರ್ಡ್ ಇರೋದ್ರಿಂದ ಇದನ್ನೆಲ್ಲ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಎಲ್ಲ ಲಿಂಕ್ ಆಗ್ಬೇಕು, ಡಿಜಿಟಲ್ ಸೆನ್ಸಸ್ ಆಗ್ಬೇಕು ಅನ್ನತಕ್ಕಂತಹ ಒಂದು ಆಶಾಭಾವನೆಗಳು ತುಂಬಾ ಜನ ವ್ಯಕ್ತಪಡಿಸಿದ್ರಿಂದ 1.5 ವರ್ಷ ಡಿಲೇ ಆಗಿದೆ. ಅದ್ರ ಜೊತೆಗೆ 42nd ಅಮೆಂಡ್ಮೆಂಟ್ ಪ್ರಕಾರ 2026 ಅಲ್ಲಿ ಡಿಲಿಮಿಟೇಷನ್ ಆಗ್ಲೇಬೇಕು ಅಂತ ಇದೆ. ಯಾಕೆ ಅಂತ ಹೇಳಿದ್ರೆ, ಆವತ್ತು 1976 November 1st ಇನ್ ಲೋಕಸಭಾ, November 2nd ಆನ್ ರಾಜ್ಯಸಭಾ 42nd ಅಮೆಂಡ್ಮೆಂಟ್ ಆಗಿ ಅದರಲ್ಲಿ ಡಿಲಿಮಿಟೇಷನ್ ಕಂಪಲ್ಸರಿ ಇನ್ 2026 ಅಂತ ಹೇಳಿದ್ದಾರೆ. ಅದರಿಂದಾಗಿ ಈಗ 78 ಲಕ್ಷ ಮುಸಲ್ಮಾನರು ಅಂತ ಹೇಳ್ತಾರೆ. ಹಾಗೆ SC/ST 1,09,00,000 ಅಂತ ಹೇಳ್ತಾರೆ. SC ನಲ್ಲಿ ಎಷ್ಟಿದೆ? ಸುಪ್ರೀಂ ಕೋರ್ಟ್ ಒಪ್ಕೊಂಡಿರೋ ಪ್ರಕಾರ 101 ಜಾತಿ ಇದೆ. ಅದೇ ST ನಲ್ಲಿ ಎಷ್ಟಿದೆ? ಕರ್ನಾಟಕದಲ್ಲಿ 49 ಜಾತಿ ಇದೆ ST ನಲ್ಲಿ. ಆದ್ರೆ SC ನ 1,90,00,000 ಒಂದೇ ಗ್ರೂಪ್ ಅಂತ ತೋರಿಸ್ತಾರೆ. ಈ ಕಿತ್ಲ ಕಡೆ ಮುಸಲ್ಮಾನರು 78 ಲಕ್ಷ ಅಂತ. ಮುಸಲ್ಮಾನರು ಬೇರೆ ಬೇರೆ ಸಬ್ ಕಾಸ್ಟ್ ಇಲ್ವಾ? ಇದೆ, ಸಬ್ ಕಾಸ್ಟ್ ಎಲ್ಲ ಕಾಸ್ಟೇ ಇದೆ. ಜೊತೆಗೆ ಅದರಿಂದಾಗಿ ಒಕ್ಕಲಿಗರು ಒಂದು ಜಾತಿ, ಅನೇಕ ಜಾತಿ ಎಲ್ಲ ಒಡೆದು ತುಂಡು ಲಿಂಗಾಯತರು ಒಡೆದು ಬಿಟ್ಟಿದ್ರು. ಅಂದ್ರೆ ಅರ್ಥ, ಈ ರೀತಿಯ ಅನ್ಸೈಂಟಿಫಿಕ್ ಅಲ್ಲ. ಒಂದನ್ನ ಜಾತಿ ಅಂತ ಮಾಡಿದ್ರೆ ಜಾತಿ ಅಂತ ಇರ್ಬೇಕು, ರಿಲಿಜನ್ ಅಂತ ಮಾಡಿದ್ರೆ ರಿಲಿಜನ್ ಅಂತ ಇರ್ಬೇಕು, ಅಥವಾ ಗ್ರೂಪ್ ಅಂತ ಮಾಡಿದ್ರೆ ಗ್ರೂಪ್ ಅಂತ ಇರ್ಬೇಕು. ಯಾಕಂದ್ರೆ SC ಗ್ರೂಪ್, ಮುಸಲ್ಮಾನರದ್ದು ರಿಲಿಜನ್, ಒಕ್ಕಲಿಗರದು ಜಾತಿ. ಅದರಿಂದಾಗಿ ಈ ತಾರತಮ್ಯತೆಗಳು ಬೇಡ. ಜಾತಿ ಗಣತಿ ಏನಿದೆ, ಜಾತಿ ಗಣತಿ, ಉದಾಹರಣೆಗೆ ಮುಸಲ್ಮಾನರಲ್ಲಿ ಶಿಯಾ ಎಷ್ಟಿದ್ದಾರೆ, ಸೂನಿ ಎಷ್ಟಿದ್ದಾರೆ, ಆಯ್ತು, ಅದನ್ನೇ ಮಾಡೋಣ. ಈಗ ನಿಮ್ಮ ಪ್ರಧಾನಮಂತ್ರಿಯವರು ಹೇಳಿದಂತಹ ಹೇಳಿಕೆಯಲ್ಲಿ ನೀವೇನ್ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಡಿಜಿಟಲೈಸ್ ಮಾಡ್ಬಿಟ್ಟು ಅದರಲ್ಲಿ ಜಾತಿ ಒಂದು ಸೇರಿಸ್ಬಿಡ್ತೀವಿ ಕಾನೇಶುಮಾರಿನಲ್ಲಿ ಅಂತ ಹೇಳ್ಬಿಟ್ಟು. ಆದ್ರೆ ರಾಜ್ಯ ಸರ್ಕಾರ ಮಾಡಿರೋ ಇದರಲ್ಲಿ ಆ ಬರೇ ಜಾತಿ ಅಲ್ಲ, ಉಪಜಾತಿಗಳು ಯಾವ್ದಿದೆ, ಒಳಜಾತಿಗಳು ಯಾವ್ದಿದೆ, ಅದರಲ್ಲಿ ಎಷ್ಟು ಪ್ರಭೇದಗಳಿದೆ ಅನ್ನೋದನ್ನೆಲ್ಲ ಅದರಲ್ಲಿ ಎಂಟರ್ ಮಾಡಿದ್ದಾರೆ. ನೀವ್ ಹೇಳ್ತಾ ಇರೋದು ಅದು ಯಾವ್ದು ಎಂಟರ್ ಮಾಡಬಾರದು, ಬರೇ ಜಾತಿಗಳನ್ನು ಮಾತ್ರ ಹೇಳಬೇಕು ಅಂತ ಹೇಳಿ. ಒಕ್ಕಲಿಗರಂದ್ರೆ ಬರೇ ಒಕ್ಕಲಿಗರು ಇರ್ಬೇಕು, ಲಿಂಗಾಯತರಂದ್ರೆ ಬರೇ ಲಿಂಗಾಯತರು ಇರ್ಬೇಕು ಅಂತನಾ ಗಣತಿನಲ್ಲಿ? ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಒಕ್ಕಲಿಗರಿಗೆ, ಯಾಕಂದ್ರೆ ನಾನು ಲಿಂಗಾಯತರ ಬಗ್ಗೆ ಎಲ್ಲ ಮಾತಾಡುವಷ್ಟು, ಯಾಕಂದ್ರೆ ನಾನು ಒಕ್ಕಲಿಗಾಗಿ ಹೇಳ್ಬೋದು, ನಿಮ್ಮ ಪ್ರಕಾರ ಜಾತಿಯ ಒಳಜಾತಿ ಉಪಜಾತಿಗಳನ್ನೆಲ್ಲ ಮೆನ್ಷನ್ ಮಾಡಬಾರ್ದು ಸೆನ್ಸಸ್ ನಲ್ಲಿ, ಬರೇ ಜಾತಿ ಒಕ್ಕಲಿಗ ಜಾತಿ, ಲಿಂಗಾಯತ ಜಾತಿ. ತುಂಬಾ ಒಳ್ಳೆ ಪ್ರಶ್ನೆ ಬಂದೆ ನಾನು. ಯಾಕೆಂದ್ರೆ ಇದ್ರಲ್ಲಿ ಏನಾಗಿದೆ ಅಂದ್ರೆ, ಒಂದು ಅನೇಕ ಕಮಿಟಿಗಳು ವರದಿ ಕೊಟ್ಟಿವೆ. ಅದ್ರಲ್ಲಿ ಏನಾಗಿದೆ, ಈಗ ಜಸ್ಟಿಸ್ ಹೊಂಬೇಗೌಡರು ಹೇಳ್ತಾರೆ 121 ಜಾತಿ ಒಕ್ಕಲಿಗರಲ್ಲಿದೆ ಅಂತ. ಆದ್ರೆ ಕರ್ನಾಟಕ ಸರ್ಕಾರ ಗಜೆಟ್ ಮಾಡಿರೋದು ಎಷ್ಟು? ಒಕ್ಕಲಿಗರಲ್ಲಿ 21 ಉಪಜಾತಿಗಳು ಮಾತ್ರ. ಆದ್ರೆ ರಾಜ್ಯ ಸರ್ಕಾರ ಏನ್ ಮಾಡಿದೆ, ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಒಕ್ಕಲಿಗರ ಜನಸಂಖ್ಯೆ ಅಂದ್ರೆ ಉಪಜಾತಿಗಳನ್ನ ತೋರಿಸಿರ್ತಕ್ಕಂಥದ್ದು 87. ಎಲ್ಲಿಂದ 87 ಬಂದ್ಬಿಡ್ತು? 521 ಇರ್ಬೇಕು, ಇಲ್ಲ 121 ಇರ್ಬೇಕು. ಜಸ್ಟಿಸ್ ಹೊಂಬೇಗೌಡರ ಪ್ರಕಾರ 121. ಯಾರಾದ್ರೂ ಒಬ್ಬ ಹೇಳಿದ್ರೆ ಅವ್ರು ಎಂಟರ್ ಮಾಡ್ತಾರೆ, ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಏನ್ ಗೊತ್ತಿರುತ್ತೆ ಅವ್ರಿಗೆ? ನಾನು ಬಂದೆ. ತುಂಬಾ ಒಳ್ಳೇದು. ಇಲ್ಲಿ ನರೇಂದ್ರ ಮೋದಿ ಅವರು ಮಾಡೋ ಗಣತಿನಲ್ಲಿ ಈ ತರ ಒಳಜಾತಿಗಳು ಇರಬಾರ್ದು ಅಂತ ಹೇಳ್ತಾ ಇದ್ದೀರಾ? ಇರ್ಬೇಕು ಅಂತ ಉತ್ತರ ಕೊಡಿ.
ಈಗ ಜನಗಣತಿನಲ್ಲಿ ನೀವು ಜಾತಿ ಗಣತಿ ಅಂತ ಹೇಳ್ತಾ ಇದ್ದೀರಲ್ಲ, ಇದರಲ್ಲಿ ಉಪಜಾತಿಗಳ ಮೆನ್ಷನ್ ಮಾಡ್ಬೇಕಾ ಬೇಡವಾ? ನೋಡಿ, ಉಪಜಾತಿಗಳು ಹೆಂಗಿರ್ಬೇಕು ಅಂದ್ರೆ ಸರ್ಕಾರ ಒಪ್ಕೊಂಡಿರ್ತಕ್ಕಂಥದ್ದು ಮಾತ್ರ ಇರ್ಬೇಕು. ಸರ್ಕಾರ ಯಾವ್ದು ಒಪ್ಕೊಂಡ್ರೆ ಅದ್ ಮಾತ್ರ ಇರ್ಬೇಕು. ಉದಾಹರಣೆಗೆ ಎಸ್ಸಿಗಳಲ್ಲಿ 101 ಜಾತಿ ಅಂತಿದ್ರೆ ಅದು ಮಾತ್ರ ಇರ್ಬೇಕು, 180 ಜಾತಿ ಅಂತ ಬರೆಯಂಗಿಲ್ಲ. ಆಮೇಲೆ ಕರ್ನಾಟಕದಲ್ಲಿ ಉದಾಹರಣೆಗೆ ಗೌಡ ಒಕ್ಕಲಿಗ ಎಲ್ಲೂ ಇಲ್ಲ, ನಮ್ಮಲ್ಲಿ ಎಲ್ಲೂ ಗೌಡ ಒಕ್ಕಲಿಗ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ. ನಾವ್ ಹೇಳ್ಕೊಳ್ತಕ್ಕಂಥದ್ದು ಏನು ಅಂದ್ರೆ ಗಂಗಟ್ಗಾರ ಅಂತ ಬರೀರಿ, ನೋ ಪ್ರಾಬ್ಲಮ್. ನೀವು ನಾವು ಮರ್ಸು ಅಂತ ಬರೀರಿ. 21 ಕರ್ನಾಟಕದಲ್ಲಿ ಒಕ್ಕಲಿಗರ ಉಪಜಾತಿಗಳು 21 ಕರ್ನಾಟಕ ಸರ್ಕಾರ ಒಪ್ಕೊಂಡಿರೋದು, ಗಜೆಟ್ ಆಗಿರೋದು, ಅದು ಬರೀರಿ, ನೋ ಪ್ರಾಬ್ಲಮ್. ನೀವ್ರೇನ್ ಮಾಡ್ತಾರೆ, 87 ಮನಸೋ ಇಚ್ಛೆ ಗೌಡ ಒಕ್ಕಲಿಗ ಎಲ್ಲಿಂದ ಬಂತು, ಕ್ಯಾಥಲಿಕ್ ಒಕ್ಕಲಿಗ ಎಲ್ಲಿಂದ ಬಂತು, ಒಕ್ಕಲಿಗ ಎಲ್ಲಿಂದ ಬಂತು, ಗೊತ್ತಿಲ್ಲಪ್ಪ. 47 ವರ್ಷ, ನಮ್ಮ 76 ವರ್ಷ, ನಮ್ಮ ಅಜ್ಜಿ 92 ವರ್ಷ, ಎಲ್ಲೂ ಗೊತ್ತಿಲ್ಲಪ್ಪ ನಮ್ಗೆ. ಆಯ್ತು, ನೀವು ಹೇಳಿದ್ ಗೊತ್ತಾಯ್ತು. ಈಗ ಅವ್ರು ಉಗ್ರಪ್ಪ ಅವ್ರು ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಸರಿ, ಇದು ಯಾಕಂದ್ರೆ ಅಲ್ಲಿ ಇರೋ ಜಾತಿ ಹೇಗಿದೆ ಅಂದ್ರೆ, ಈ ಆಧಾರ್ ಕಾರ್ಡ್ ವಿಚಾರ ಬಂದಾಗ, ನೀಲಕಣಿಯವರ ನೇತೃತ್ವದಲ್ಲಿ ಬಂದಾಗ, ಭಾರತೀಯ ಜನತಾ ಪಾರ್ಟಿಯವರ ಹೇಳಿಕೆಗಳು ಏನಿತ್ತು ಪಾರ್ಲಿಮೆಂಟ್ ಅಲ್ಲಿ ಮತ್ತು ಪಾರ್ಲಿಮೆಂಟ್ ಮಾತಾಡಿ ಸರ್. ಕಾಕಾ ಕೇಳ್ಕರ್ ಕಮಿಟಿ ಸುಮ್ಮನೆ ಏನಾದ್ರು ಕೇಳಿ, ಅವ್ರು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ಲಿಲ್ಲ, ಜಾಸ್ತಿ ಮಾಡ್ಕೊಳ್ತಾರೆ. ಆಧಾರ್ ಕಾರ್ಡ್ ಬಗ್ಗೆ ಲಿಂಕು ಪಂಕು ಎಲ್ಲ ಏನೋ ಹೇಳಿದ್ರಲ್ಲ, ಇವರ ಇನ್ಕನ್ಸಿಸ್ಟೆಂಟ್ ಸ್ಟ್ಯಾಂಡ್ಸ್ ಹೇಗಿರ್ತಾವೆ ಅನ್ನೋದಕ್ಕೆ ಜಸ್ಟ್ ಒಂದು ಉದಾಹರಣೆ. ಆಧಾರ್ ಕಾರ್ಡ್ ಅನ್ನ ವಿರೋಧ ಮಾಡಿದಂತ ಜನ ಏನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಇತಿಹಾಸವನ್ನ ಕೆದಕಿದ್ರೆ ಗೊತ್ತಾಗುತ್ತೆ. ಇದು ಒಂದು. ಎರಡನೇದು, ಇವತ್ತು ನೀವು ಆಗ್ಲೇ ಕೇಳಿದ್ರೆ ಸಮಯವನ್ನ, ಈಗ ಮೊನ್ನೆ ತಾನೇ ಪಾರ್ಲಿಮೆಂಟ್ ಸೆಷನ್ ಇತ್ತಲ್ವಾ, ಈ ಪಾರ್ಲಿಮೆಂಟ್ ಸೆಷನ್ ನಲ್ಲಿ ಈ ಜಾತಿ ಆಧಾರಿತವಾದಂತ ಸಮೀಕ್ಷೆ ಮತ್ತು ಸೆನ್ಸಸ್ ಅನ್ನ ಮಾಡ್ತಕ್ಕಂತ ಅದ್ರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡ್ಲಿಲ್ಲ? ಯಾಕೆ ಪ್ರಸ್ತಾಪ ಮಾಡ್ಲಿಲ್ಲ ಅಂದ್ರೆ, ಅವರಿಗೆ ಕಾಲ ಕಾಲಕ್ಕೆ ರಾಜಕೀಯ ಬದಲಾವಣೆಗಳು ಹೇಗಾಗ್ತವೆ ಬಹುಶಃ ಅವ್ರು ಹೇಳಿದ್ರು, ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. 1950 ನಲ್ಲಿ SC ರಿಸರ್ವೇಶನ್ ಆರ್ಡರ್ 1950, ಹಾಗೆ ST ರಿಸರ್ವೇಶನ್ ಆರ್ಡರ್ 1950 ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡಿಕೊಂಡಿದ್ದ ಅಲ್ಲ. ಪ್ರಾರಂಭದಲ್ಲಿ ಬಹಳ ಸಿಂಗಲ್ ಡಿಜಿಟ್ ಅಲ್ಲಿ SCಗಳು STಗಳು ಇದ್ದಂಥದ್ದು, ನಂತರ ಆಡ್ ಆಗ್ತ. ಈಗ ಉದಾಹರಣೆಗೆ ನನ್ನ ಸಮಾಜದ್ದು, ವಾಲ್ಮೀಕಿ ಸಮಾಜದ ಅನೇಕ ಪರ್ಯಾಯ ಪದಗಳನ್ನ STಗೆ 19th ಏಪ್ರಿಲ್ 1991 ನಾನು ನಮ್ಮ ಮಾವ ರಾಮಕೃಷ್ಣ ಹೆಗಡೆ ಅವರ ಮೇಲೆ ಒತ್ತಡ ತಂದು ರೆಕಮೆಂಡ್ ಮಾಡಿಸಿ, ಕುರುಬರದು ರೆಕಮೆಂಡ್ ಆಗಿತ್ತು, ನಾಯ್ಕರದು ಆಗಿತ್ತು, ಅವ್ರದ್ದು ರಿಜೆಕ್ಟ್ ಆಯ್ತು. 19th ಏಪ್ರಿಲ್ 1991 ಕಾಶ್ಮೀರದ ಗುಜ್ಜಾರ್ ಕಮ್ಯುನಿಟಿಯ ಜೊತೆಗೆ ನಾಯ್ಕರ ಪರ್ಯಾಯ ಪದಗಳನ್ನ ಸೇರಿಸಿರ್ತಕ್ಕಂಥದ್ದು. ಹೀಗೆ ರಾಜ್ಯದಲ್ಲಿ ಸುಮಾರು 101 ಜಾತಿಗಳು SCಗಳಿದ್ದಾರೆ, ಹಾಗೆ 51 ಜಾತಿಗಳು STಗಳಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ಅಲ್ಲ. ಇದರ ಬೇಸಿಕ್ ಮಾಹಿತಿಯನ್ನ ಭಾರತೀಯ ಜನತಾ ಪಾರ್ಟಿಯ ಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು ಅಂತ ಹೇಳಿಕೆ ಬಯಸ್ತೇನೆ. ಇದು ಒಂದು. ಎರಡನೇದು, ಇವತ್ತು ಭಾರತೀಯ ಜನತಾ ಪಾರ್ಟಿಯವರಿಗೆ ಮೊನ್ನೆ ಪಾರ್ಲಿಮೆಂಟ್ ಅಲ್ಲಾದ್ರೂ ಹೇಳ್ಬೋದಾಗಿತ್ತು, ಸೆಷನ್ ನಡೆದಂತ ಸಮಯದಲ್ಲಿ, ಅಥವಾ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳ್ಬೋದಾಯ್ತು, ಅಥವಾ ಯಾವುದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇತ್ತು. ಯಾಕೆ ಹೇಳಲಿಲ್ಲ ಅಂದ್ರೆ, ಅವರಿಗೆ ಅದರಲ್ಲಿ ಬದ್ಧತೆ ಇರಲಿಲ್ಲ. ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ಸೆನ್ಸಸ್ ಮೂಲಕ ಸಾಮಾಜಿಕ ನ್ಯಾಯವನ್ನ, ಅದರಲ್ಲೂ ಜಾತಿ ಆಧಾರಿತವಾದಂತ ಮಾಹಿತಿಗಳನ್ನ ಜನತೆ ಮುಂದೆ ಇಡ್ತಕ್ಕಂತ ದೃಷ್ಟಿಯಿಂದ ಕೆಲಸ ಮಾಡಿದರೆ ಬೇರೆ ಆಗಿರೋದು. ಈಗ ಇವ್ರು ಹೇಳ್ತಾ ಇದಾರೆ ಉಪಜಾತಿಗಳು ಹೇಗೆ, ಅವ್ರು ಜಾಸ್ತಿ ಆಯ್ತು, ಇವ್ರು ಜಾಸ್ತಿ ಆಯ್ತು. ನನಗೇ ಗೊತ್ತಿಲ್ಲ. ನಾನು ಒಂದು ಮಾಜಿ ವಿರೋಧ ಪಕ್ಷದ ನಾಯಕ, ಮಾಜಿ ಪಾರ್ಲಿಮೆಂಟ್ ಸದಸ್ಯನಾಗಿದ್ದಂತವನು. ನನಗೆ ಯಾಕಂದ್ರೆ ರಿಪೋರ್ಟ್ ಸಿಕ್ಕಿಲ್ಲ, ಇನ್ನ ಅದನ್ನ ಹೊರಗಡೆನೆ ಬಂದಿಲ್ಲ. ಕಾಂತರಾಜ್ ವರದಿ ಅಥವಾ ಜಯಪ್ರಕಾಶ್ ಹೆಗಡೆ ಅವರ ವರದಿ, ಇವ್ರಿಗೆ ಯಾವ ಆಧಾರದ ಮೇಲೆ ಅಂಕೆ ಸಂಖ್ಯೆಗಳು ಹೇಳ್ತಾ ಇದಾರೋ ಗೊತ್ತಿಲ್ಲ. ಮತ್ತೆ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಸರ್ಕಾರ ಬರೆಯುವಂಥದ್ದಲ್ಲ, ಯಾವುದೇ ಜಾತಿಗಳನ್ನ ಬರೆಯುವಂಥದ್ದು. ಈಗ ಉದಾಹರಣೆಗೆ, ಈಗ ಏನೋ ಒಕ್ಕಲಿಗರ ಬಗ್ಗೆ ಅವ್ರು ಹೇಳ್ತಾ ಇದ್ರು, ಒಕ್ಕಲಿಗರಲ್ಲಿ ಯಾರೋ ಒಬ್ರು ಕುಂಚಿಟಿಕ ಒಕ್ಕಲಿಗ ಅಂತ ಬರೀತಾರೆ, ಇನ್ಯಾರೋ ಒಬ್ರು ಗಂಗಟ್ಗಾರ ಒಕ್ಕಲಿಗ ಅಂತ ಯಾರೋ ಬರೀತಾರೆ, ಇನ್ಯಾರೋ ಒಬ್ರು ಮುಸಲ್ಮಾನ್ ಒಕ್ಕಲಿಗರು ಅಂತ, ಮುಸ್ಕು ಒಕ್ಕಲಿಗರು ಅಂತ ಹೇಳಿ ಬರೀತಾರೆ. ಹೀಗೆ ಬರೀತಕ್ಕಂತ ಹಿನ್ನೆಲೆಯಲ್ಲಿ ಅವರವರಿಗೆ ಬಿಟ್ಟಂತ ಅದು ಬಿಟ್ರೆ, ಸರ್ಕಾರನೇ ಹೋಗಿ ಸಂಬಂಧಪಟ್ಟಂತ ಅಧಿಕಾರಿಗಳು, ಮಂತ್ರಿಗಳು ಮತ್ತೊಬ್ಬರು ಬರೆಸುವಂತದ್ದೆಲ್ಲ ಸಮೀಕ್ಷೆನಲ್ಲಿ ಅವರಿಗೆ ಕೊಟ್ಟಂತ ಮಾನದಂಡಗಳ ಹಿನ್ನೆಲೆಯಲ್ಲಿ, ಪ್ರಶ್ನೆಗಳ ಹಿನ್ನೆಲೆಯಲ್ಲಿ, ಅವರು ಕೊಟ್ಟಂತ ಮಾಹಿತಿಯ ಹಿನ್ನೆಲೆಯಲ್ಲಿ ಜನತೆಯ ಮುಂದೆ ಇಡ್ತಾರೆ ಹೊರತು
ಒಂದು ವೇಳೆ ಯಾವುದಾದ್ರೂ ಒಂದು ಜನಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರೆ ವೈಜ್ಞಾನಿಕವಾಗಿ ಯಾಕೆ ಜಾಸ್ತಿ ಆಯ್ತು, ಯಾರು ಫ್ಯಾಮಿಲಿ ಪ್ಲಾನಿಂಗ್ ಅಡಾಪ್ಟ್ ಮಾಡ್ಕೊಂಡಿದೆ. ಈಗ ಉದಾಹರಣೆಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ, ಸೌತ್ ಇಂಡಿಯಾದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಜಾಸ್ತಿ ಮಾಡ್ಕೊಂಡಿರೋದ್ರಿಂದ, ಅಡಾಪ್ಟ್ ಮಾಡ್ಕೊಂಡಿರೋದ್ರಿಂದ ಜನಸಂಖ್ಯೆ ಕಡಿಮೆ ಆಗಿದೆ. ಅದೇ ಉತ್ತರ ಭಾರತದಲ್ಲಿ ಅದು ಬಿಹಾರ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಜನಸಂಖ್ಯೆ ಜಾಸ್ತಿ ಇದೆ. ನಾಳೆ ಡಿಲಿಮಿಟೇಷನ್ ಆದ್ರೆ ಸೀಟ್ಗಳು ನಮ್ಗೆ ಕಡಿಮೆ ಆಗ್ತವೆ ಅಂತೇಳಿ ಚೆನ್ನೈನಲ್ಲಿ ಸ್ಟಾಲಿನ್ ರವರು ಅದನ್ನೇ ಒಂದು ದೊಡ್ಡ ಇಶ್ಯೂ ಇಟ್ಟಿದ್ದಾರೆ. ಸೊ ಹೀಗೆ ಅನೇಕ ಕಾರಣಗಳಿರ್ತಕ್ಕಂಥದನ್ನ, ಆ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳದೆ ಮನ ಬಂದಂತೆ ಮಾತನಾಡ್ತಕ್ಕಂಥದ್ದು, ರಾಜಕೀಯ ಲಾಭಕ್ಕೋಸ್ಕರ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಪ್ರವೃತ್ತಿ ಸರಿಯಲ್ಲ. ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ನಾವೆಲ್ಲರೂ ಸಹ ಈ ರಾಷ್ಟ್ರದಲ್ಲಿರುವಂತ ಪ್ರತಿಯೊಬ್ಬ, ಅದು SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಔದ್ಯೋಗಿಕ ಇನ್ನಿತರ ಎಲ್ಲ ರಂಗಗಳ ಮಾನದಂಡಗಳನ್ನ ಗಮನಕ್ಕೆ ತೆಗೆದುಕೊಂಡು ಯಾರು ಹಿಂದುಳಿದಿದ್ದಾರೆ ಅವರನ್ನ ಮೈನ್ ಸ್ಟ್ರೀಮ್ಗೆ ತರತಕ್ಕಂತ ದೃಷ್ಟಿಯಿಂದ ಇದನ್ನ ಬಳಸಬೇಕೇ ಹೊರತು ಈ ಸೆನ್ಸಸ್ ನ ಫಿಗರ್ಸ್ ಅನ್ನ ಅದನ್ನ ಬಿಟ್ಟು ರಾಜಕಾರಣ ಮಾಡುವಂತದಕ್ಕೆ. ಚುನಾವಣೆ ಬಂದಿದೆ ಬಿಹಾರಲ್ಲಿ, ನಿಮಗೆ ಎಷ್ಟು ಬಿಹಾರ್ ಚುನಾವಣೆ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ಆ ಕಾಶ್ಮೀರದ ಗಲಾಟೆಗೆ ಆಲ್ ಪಾರ್ಟಿ ಮೀಟಿಂಗ್ ಆದ್ರೆ ನಿಮ್ ಪ್ರಧಾನ ಮಂತ್ರಿಗಳು ಅಲ್ಲಿ ಹೋಗೋದಿಲ್ಲ. ಸೊ ಆ ಚುನಾವಣೆಗೆ ಹೋಗ್ತಾರೆ ಅಂದ್ರೆ ಈ ದೇಶ ರಕ್ಷಣೆಯಲ್ಲಿ ಎಷ್ಟರ ಮಟ್ಟಿಗೆ ನಿಮ್ಮ ಬದ್ಧತೆ ಇದೆ ಅನ್ನೋದನ್ನ ಅದನ್ನೇ ತೋರಿಸುತ್ತೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಸ್ನೇಹಿತರೆ, ಈ ಕಾರ್ಯಕ್ರಮದ ಪೂರ್ಣ ವಿಡಿಯೋವನ್ನು ನೋಡಲು ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕ್ ಅನ್ನು ಒತ್ತಿ. ನಮಸ್ಕಾರ.